ಸುಮಾರು ಹಸು ನಂದೊಂದು 6 ಹೋಯ್ತು. 6 ಹಸು ಕಳ್ತನ ಆಗಿದೆ. 7 ಹಸು ಮೇಯ್ನ್ ಹಸುಗಳನ್ನ ಇಟ್ಕೊಂಡು ಹೋಗ್ಬಿಟ್ಟಿದೆ ಸರ್. ಫಸ್ಟ್ 2 ವೀಲರಲ್ಲಿ ಬರ್ತಾರೆ, ಯಾರಿಲ್ಲ ಅಂದರೆ ಆಮೇಲೆ ಕಾರು ಸೀಟೆಲ್ಲ ಬಿಚ್ಚಿಬಿಟ್ಟು ಟೊಯೋಟಾ ಕಾರಲ್ಲಿ, ಸ್ಯಾಂಟ್ರೋ ಕಾರಲ್ಲಿ ಅಂಥದ್ರಲ್ಲಿ ಕೂಡ ಎತ್ತಾಕೊಂಡು ಹೋಗ್ತಾರೆ. ಈ LED ಲೈಟ್ಗಳು ಹಾಕೊಂಡ್ಬರ್ತಾರೆ, ಏನು ಎದುರುಗಡೆ ಬರೋರು ಗೊತ್ತಾಗಲ್ಲ. ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ. ಆ ಕ್ಯಾಮ್ರಾ ಫಿಟ್ ಮಾಡಿರೋದಕ್ಕೂ ಕಾಣಿಸ್ತದೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಬರ್ತಾರೆ. ಅಲ್ಲಿ ಆ ಮನೆಯಲ್ಲೇ ಬಾಡಿಗೆ ಹಾಕಿರೋರು ಎದ್ಬಿಟ್ಟು ಗೋಡೆ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ನೋಡಿದ ತಕ್ಷಣ ಹಿಂಗೆ ಓಡ್ತಾರೆ. ಆ ನಾಯಿಗಳಿಗೆ ವಿಷ ಹಾಕ್ಬಿಡೋದು, ಹಸುಗಳಿಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದು, ಈ ಥರ ಮಾಡ್ತಾರೆ ಸರ್. ದೂರ ಹೋಗಿ ನಿಂತ್ಕೊಂಡು ಮಚ್ಚುಗಳು ತೋರಿಸ್ತಾರೆ, ಲಾಂಗ್ಗಳಿರ್ತಾರೆ. ಲಾಂಗ್ ತಗೊಂಡು ನಮ್ಮ ಮಗನ ಕೈಯಲ್ಲಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಯಾಮಾರಿಸಿ ಟೈಮಿಂಗ್ಸ್ ಇಲ್ಲ. 1:30 ಗಂಟೆಗೆ ಒಂದ್ಸಲ ಬರ್ತಾರೆ, 3 ಗಂಟೆಗೆ ಒಂದ್ಸಲ ಬರ್ತಾರೆ, 4 ಗಂಟೆವರೆಗೆ ಬರ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟರು ನಮ್ಮ ಹಸು ರಿಟರ್ನ್ ಬರ್ತಾ ಇಲ್ಲ. ನಾವು ಅದರಿಂದ ಬದುಕ್ತಾ ಇರೋದು, ಅದರಿಂದ ನಾವು ಗಂಜಿ ಕುಡಿತಾ ಇರೋದು. ಇವಾಗ ಎಲ್ಲ ಹೋಯ್ತು ಸರ್. ದೊಡ್ಡನಾಗಮಂಗಲ ಶ್ರೀ ಬಾಲಾಜಿ ಲೇಔಟಲ್ಲಿ ನಾವು ವಾಸ ಇದ್ದೀವಿ. ಇವಾಗ ನಾವು ಒಂದು 20 ವರ್ಷದಿಂದ ಕೂಡ ಹಸುಗಳು ಸಾಕಣೆ ಮಾಡ್ತಾ ಇದ್ದೀವಿ. ಹಸುಗಳಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಹಸುಗಳು ಇಲ್ಲಿ ಮೇಯೋಕ್ಕೆ ಜಾಗ ಮುಂಚೆ ಥರ ಇವಾಗ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ನಾವು ಮೇಯಿಸೋ ಇಷ್ಟು ಕಷ್ಟದಲ್ಲಿ ನಾವು ಹೊರಗಡೆ ಮೇಯಿಸ್ಕೊಂಡು ಹಂಗೋ ಹಿಂಗೋ ತಗೊಂಬಂದು ಈ ಮನೆ ಒಳಗಡೆ ಕಟ್ಟಾಕಿರ್ತೀವಿ. ಆದರೂ ಕಳ್ಳರು ಕಳ್ತನ ಮಾಡ್ತಾವ್ರೆ. ಒಂದು ದಿವಸಕ್ಕೆ 4, 5 ಎಷ್ಟು ಸಿಕ್ಕಿದ್ರೆ ಅಷ್ಟು. ರಸ್ತೆಯಲ್ಲಿ ಸಿಕ್ಕಿದ್ರು ಯಾರು ಕಾಣಲಿಲ್ಲ, ಟಕ್ ಅಂತ ಕಾರಲ್ಲಿ ಎತ್ತಾಕೊಂಡು ಹೋಗ್ಬಿಡ್ತಾವ್ರೆ. ನಾನೊಂದು 15 ಹಸು ಸಾಕಿದ್ದೀನಿ. ಕಳ್ತನ ಮಾಡ್ತಾ ಇದ್ದಾರೆ, ನೈಟ್ ಬಂದಿಲ್ಲ ಹಸುಗಳು. ಸುಮಾರು ಹಸು ನಂದೊಂದು 6 ಹೋಯ್ತು. ಕಾರಲ್ಲಿ ಫಸ್ಟ್ 2 ವೀಲರಲ್ಲಿ ಬರ್ತಾರೆ, ಫುಡ್ ಡೆಲಿವರಿ ಬ್ಯಾಗ್ ತಗೊಳಕೊಂಡು ಹಿಂಗೇನು ಡೆಲಿವರಿ ಕೊಡಂಗೆ ಬರ್ತಾರೆ. ಬಂದು ಯಾರಿಲ್ಲ ಅಂದರೆ ನೋಡಿ ಸಿಗ್ನಲ್ ಕೊಡ್ತಾರೆ, ಬೇರೆಯವ್ರಿಗೆ ಕಾರ್ ಎತ್ಕೊಂಡು ಬರ್ತಾರೆ. ಆಮೇಲೆ 2 ವೀಲರ್ ಜನ ಬಂದು ಹಸುಗಳನ್ನ ಎತ್ಕೊಂಡು ಹಸುಗೆ ಬಂದು ಫಸ್ಟ್ ಬಂದು ತಿನ್ನಿಸ್ತಾರೆ. ಬನ್ ಒಳಗಡೆ ಪೌಡರ್ ಹಾಕಿ ತಿನ್ನಿಸಿ ನಾವು ಮೂಗ್ದಾರ ಇಟ್ಟಿಲ್ಲ ಅಂದ್ರೂ ನಾವು ಸೈಲೆಂಟಾಗಿ ಹಿಂದ್ಗಡೆನೆ ಹೋಗ್ತಾ ಇರ್ತೇವೆ. ಅವ್ರ ಹಿಂದ್ಗಡೆನೆ ಒಂದು ಸ್ಯಾಂಟ್ರೋ ಕಾರು, ಈಗ ಟೊಯೋಟಾ ಕಾರ್ ರೀಸೆಂಟಾಗಿ ಬರ್ತಾ ಇದೆ. ನಮ್ಮನ್ನ ಡೇ ಅಂಡ್ ನೈಟು ನಮ್ಗೆ ನಿದ್ದೆ ಇಲ್ಲ. ನಮ್ದು ಹಸುಗಳು 6 ತಿಂಗಳಿಗೆ ಮುಂದಿರ 6 ಹಸು ಕಳ್ತನ ಆಗಿದೆ. ನೈಟಲ್ಲಿ 1:30-2 ಗಂಟೆ ಸಮಯದಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಬಂದ್ಬಿಟ್ಟು ಬ್ಯಾಕ್ ಇನ್ನೊಂದ್ಸಲ ಬಂದಿದ್ದಾರೆ. ನಮ್ಮ ಮಗನು ನಾವು ನಿದ್ದೆ ಮಾಡ್ಬಿಟ್ಟಿದ್ದೀನಿ, ನಮ್ಮ ಮಗ ಬಂದಿದ್ದಾನೆ. ನಮ್ಮ ಮಗ ನೋಡ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ದಾರೆ. ಲಾಂಗ್ ತಗೊಂಡು ನಮ್ಮ ಮಗನ ಕೈಯಲ್ಲಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಟೈಮ್ ಬಂದಿದ್ದಾರೆ. ಹಗ್ಗ ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡೋಷ್ಟೊತ್ತಿಗೆ ನಾಯಿಗಳು ಸೌಂಡ್ ಬಂತು ಅಂತ ಓಡೋಗ್ಬಿಡೋಷ್ಟೊತ್ತಿಗೆ ಬಿಟ್ಟು ಓಡೋಗ್ಬಿಟ್ರು. 12 ವರ್ಷದಿಂದ ಹಸು ಸಾಕ್ತಾ ಇದ್ದೀನಿ ಸರ್. ವರ್ಷಕ್ಕೆ 10-12 ಹಸುನ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇವಾಗ ಜಸ್ಟ್ 1ನೇ ತಾರೀಕು ರಾತ್ರಿ 1 ಗಂಟೆಯಿಂದ 3 ಗಂಟೆ ಒಳಗಡೆ 7 ಹಸು ಮೇಯ್ನ್ ಹಸುಗಳನ್ನ ಇಟ್ಕೊಂಡು ಹೋಗ್ಬಿಟ್ಟಿದೆ ಸರ್. ಅದು ನಾವು 5 ರೂಪಾಯಿ ಇಂಟ್ರೆಸ್ಟ್ ತೊಗೊಂಬಂದು ಸಾಲ ಮಾಡಿಕೊಂಡು ಅದರಿಂದ ಹಾಲು 100 ಲೀಟ್ರ್ ಬರ್ತಾಯಿತ್ತು ಸರ್. ಆ ಹಾಲು ಹಾಕ್ಕೊಂಡು ನಾವು ಜೀವನ ಮಾಡ್ತಾಯಿದ್ವಿ. ನಮ್ಮ ಮನೇಲಿ 6 ಜನ ಇದ್ದಾರೆ. ನಾವು ಅದರಿಂದ ಬದುಕ್ತಾ ಇರೋದು, ಅದರಿಂದ ನಾವು ಗಂಜಿ ಕುಡಿತಾ ಇರೋದು. ಇವಾಗ ಎಲ್ಲ ಹೋಯ್ತು ಸರ್. ನಾವು ಸಾಲ ಕಟ್ಟೋಕ್ಕೂ ಇವಾಗ 5 ರೂಪಾಯಿ ಇಂಟ್ರೆಸ್ಟು ಕೊಡಬೇಕು ಸರ್. ಅದು ಇಲ್ಲ, ಇದು ಇಲ್ಲ, ಏನೂ ಇಲ್ಲ ಸರ್. ಆ ಥರ ಮಾಡಿಬಿಟ್ಟಿದ್ದಾರೆ ಸರ್. ಇದೇ ಜಾಗದಲ್ಲಿ ನಾವು ಮಲ್ಕೊತಾ ಇದ್ದೀವಿ ಡೈಲಿ. ಇಲ್ಲಿ ಕಾಂಪೌಂಡ್ ಒಳಗಡೆ ಕಟ್ಟಿದ್ರೂ ಕಾಂಪೌಂಡ್ ಸ್ಲಾಪೇ ಎತ್ತು ಬಿಡ್ತಾರೆ, ಕಾಂಪೌಂಡ್ ಗೋಡೆನೂ ಹೊಡೆದಾಕ್ತಾರೆ. ಕ್ಯಾಮ್ರಾ ಫಿಟ್ ಮಾಡಿದ್ದೀನಿ. ಆ ಕ್ಯಾಮ್ರಾ ಫಿಟ್ ಮಾಡಿರೋದಕ್ಕೂ ಕಾಣಿಸ್ತದೆ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಬರ್ತಾರೆ. ಫಸ್ಟ್ 2 ವೀಲರಲ್ಲಿ ಬರ್ತಾರೆ, ಯಾರಿಲ್ಲ ಅಂದರೆ ಆಮೇಲೆ ಕಾರು ಅವೆಲ್ಲ ಬರುತ್ತೆ. ಈ ಕಲ್ಲು ನೋಡಿ, ಇಲ್ಲಿ ಒಳಗಡೆ ಹಸು ಕಟ್ಕೊಂಡಿದೆ ಅಂದ್ಬಿಟ್ಟು ಅಲ್ಲಿ ಗೇಟಿಗೆ ಬೇಗ ಹಾಕಿದ್ರು ಅಂದ್ಬಿಟ್ಟು ಈ ಕಾಂಪೌಂಡ್ ಗೋಡೆನೇ ಹೊಡೆದಾಕಿದ್ರು. ಇಲ್ಲಿಂದ ಅಲ್ಲಿವರೆಗೂ ಹೊಡೆದಾಕಿದ್ದಾರೆ ನೋಡಿ, ಇಲ್ಲಿವರೆಗೂ ಹೊಡೆದಾಕಿದ್ರು. ಆಮೇಲೆ ನಾವು ಕಟ್ಸಿದ್ದೀವಿ. ಈ ಕಲ್ಲು ಮಾಡಲ್ ನೋಡಿ, ಈ ಕಲ್ಲು ನೋಡಿ. 2 ಕೋರ್ಸ್ ಬಿದ್ದೋಗ್ತಾ ಇದ್ರೆ ಅಲ್ಲಿ ಆ ಮನೆಯಲ್ಲೇ ಬಾಡಿಗೆ ಹಾಕಿರೋರು ಎದ್ಬಿಟ್ಟು ಗೋಡೆ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ನೋಡಿದ ತಕ್ಷಣ ಹಿಂಗೆ ಓಡ್ತಾರೆ. ಕಾಂಪೌಂಡ್ ಒಳಗಡೆ ಕಟ್ಟಿದ್ರೂ ಬಿಡಲ್ಲ, ಗೇಟ್ ಹೊಡೆದಾಕೋದು, ಗೋಡೆ ಹೊಡೆದಾಕೋದು, ಎತ್ಕೊಂಡು ಹೋಗ್ಲೇಬೇಕು ಹಸುನ ಅವ್ರು ಬಂದರೆ. ಈ ಥರ ಡೇ ಆ್ಯಂಡ್ ನೈಟ್ ನಮ್ಗೆ ನಿದ್ದೆ ಇಲ್ಲ. ನಮ್ದು ಹಸುಗಳಿದೆ, ನೈಟ್ ಎಲ್ಲ ಇಲ್ಲಿ ನಿದ್ರೆ ಇಲ್ಲ, ಕಳ್ತನ ಮಾಡ್ತಾರೆ. ಇವಾಗ 2 ವರ್ಷ ಜಾಸ್ತಿ ಆಗಿದೆ. ಇಲ್ಲಿ ಮಲ್ಕೊಂಡಿದ್ರ ನೋಡಿದ್ರ ಮಚ್ಚುಗಳು ತೋರಿಸ್ತಾರೆ, ಓಡಿಸ್ತಾರೆ, ಕಾರುಗಳು ಬರ್ತದೆ. ನಾನು ಸುಮ್ಮನೆ ಆಚೆ ಬಂದೆ ಗೇಟ್ ಹತ್ರ ನೋಡಿದ್ರೆ 4 ಹಸು ಇಟ್ಕೊಂಡು ಹೋಗ್ತಾ ಇದಾರೆ. ಅವ್ರು ನನ್ ಕೂಗ ಹಾಕಿದ್ದಕ್ಕೆ ಅವ್ರು ಬಿಟ್ಟು ಓಡೋದ್ರು. ಅವ್ರು ತುಂಬಾ ದಿನಕ್ಕೂ ಬರ್ತಾನೆ ಇರ್ತಾರೆ, ಫಾಲೋ ಮಾಡ್ತಾರೆ. ಅಲ್ಲೇ 24 ಗಂಟೆ ಕೂತಿದ್ರು ಕೂಡ ಯಾವುದಾದ್ರು ಊಟ ಮಾಡೋಕೆ ಹೋದಾಗ ಅಥವಾ ನಾವು ಮನೆ ಹತ್ರ ಹೋಗಿ ಬರೋಣ ಅಂತ ಪಕ್ಕದಲ್ಲಿದ್ದು ಅಲ್ಲಿಂದ ಆ ಕಡೆ ಹೋಗಿ ಬರೋಷ್ಟರಲ್ಲೇ ಅಬ್ಸರ್ವೇಷನಲ್ಲಿ ಎತ್ಕೊಂಡು ಹೋಗ್ಬಿಡ್ತಾವ್ರೆ. ಸೀಟೆಲ್ಲ ಬಿಚ್ಚಿಬಿಟ್ಟು ಟೊಯೋಟಾ ಕಾರಲ್ಲಿ, ಸ್ಯಾಂಟ್ರೋ ಕಾರಲ್ಲಿ ಅಂಥದ್ರಲ್ಲಿ ಕೂಡ ಎತ್ತಾಕೊಂಡು ಹೋಗ್ತಾರೆ. ಅಂದರೆ ಹಸುಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಬೇಕಾಗಿಲ್ಲ, ಎತ್ಕೊಂಡು ಹೋಗಿದ್ದೀವ ಅವ್ರಿಗೆ ಸಿಕ್ಕಿದ್ದೇ ಸೀರುಂಡೆ ಅಂದಂಗೆ ಮಾಡ್ತಾವ್ರೆ. ಹತ್ತಿರದಲ್ಲಿ ಕಸಾಯ ಖಾನೆಗೆ ಇದ್ದಾವೆ ಸರ್. ಬೇಗೂರಲ್ಲಿ ಇದೆ, ಸರ್ಜಾಪುರ ಹತ್ರ ಇದೆ, ಈ ಥರ ಇದ್ದಾವೆ ಸರ್. ತೊಗೊಂಡೋದ್ರೆ ಹೋಗಿರೋದು ಹಸು ಒಂದು ಸಾರಿ ಒಬ್ರದ್ದು ಕೊಟ್ಟಿಲ್ಲ ಸರ್. ಒಬ್ರೂ ವಾಪಸ್ಸೇ ಬಂದಿಲ್ಲ.
ಒಂದು ಪರಿಹಾರನೂ ಇಲ್ಲ, ಏನೂ ಇಲ್ಲ ಸರ್. ನಾವು ಕಂಪ್ಲೀಟ್ ಮಾಡ್ತೀವಿ, ಬಟ್ ಏನು ಅವರು ರಿಯಾಕ್ಷನ್ ತಗೊಂಡ್ರೇನು ನಮ್ಗೆ ಹಸು ಬರೋದೇ ಇಲ್ಲ ಸರ್. ನಮ್ಗೆ ಹಸುವೇ ಹೋದ್ರೆ ನಮ್ಮ ಜೀವನ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಆ ನಾಯಿಗಳಿಗೆ ವಿಷ ಹಾಕ್ಬಿಡೋದು, ಹಸುಗಳಿಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದು, ಈ ಥರ ಮಾಡ್ತಾರೆ ಸರ್. ನೈಟು 10 ಗಂಟೆ 11 ಗಂಟೆ ಮೇಲೆ ಆಗಿದ್ರೆ ಅಲ್ಲಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಎತ್ತೆತ್ಕೊಂಡು ಹೋಗ್ತಾರೆ. ಟೋಟಲ್ ಹಾಲು ಕರೆ ಹಸುಗಳೇ 6 ಹೋಗೋದು, ಚೆನ್ನಾಗಿರೋವೇ ತೊಗೊಂಡು ಹೋಗ್ತಾರೆ. ಟೋಟಲ್ ನಮ್ಮದು ಇವಾಗ ಒಂದು 30 ಲೀಟ್ರ್ 35 ಲೀಟ್ರ್ ಆ ಥರ ಬರ್ತಾ ಇದೆ. ಇದರಿಂದ ಹಾಲು ತೆಗೆದುಕೊಂಡು ಅಪಾರ್ಟ್ಮೆಂಟ್ಗಳು ಮನೆಗೆ 4 ಫ್ಲೋರ್ 5 ಫ್ಲೋರ್ ಅರ್ಧ ಲೀಟ್ರ್ ಆದ್ರೆ ಮೇಲೆ ಎತ್ಬಿಟ್ಟು ಕೊಡಬೇಕು. ಅದರಿಂದನೇ ಜೀವನ ಮಾಡ್ತಾ ಇರೋದು. ಸುಮ್ಮನೆ ಆಚೆ ಬರ್ತಿರಲ್ಲ, ಏನೊಂದು ಸೌಂಡ್ ಆದರೆ ಇಲ್ಲ ವಾಕಿಂಗ್ ಅಂತ ಬಂದ್ರಗನ ಆ ಥರ ಬರ್ತಾ ಇರ್ತಾರೆ, ಇಲ್ಲಿ ಓಡಾಡ್ತಾ ಇರ್ತಾರೆ. ಈ ನಡುವೆನೇ ಜಾಸ್ತಿ. ಹೆಸರು ನೋಡಿದ್ರಮ್ಮ? ಸುಮಾರು ಸತಿ ನೋಡಿದ್ದೀನಿ ನಾನು. ಈ LED ಲೈಟ್ಗಳು ಹಾಕೊಂಬರ್ತಾರೆ, ಏನು ಎದುರುಗಡೆ ಬರೋರು ಗೊತ್ತಾಗಲ್ಲ. ನಾವು ಫಾಲೋ ಮಾಡ್ಕೊಂಡು ಹೋಗಿ ಚಿಕ್ಕನಾಮಂಗಲ ಪೆಟ್ರೋಲ್ ಬಂಕ್ ಗಂಟ ಆ ಕಡೆ ಎಲ್ಲ ಓಡಾಡ್ಕೊಂಡು ಮುಡ್ಕೊಂಡು ಹೋಗಿದ್ವಿ. ದೂರ ಹೋಗಿ ನಿಂತ್ಕೊಂಡು ಮಚ್ಚುಗಳು ತೋರಿಸ್ತಾರೆ, ಲಾಂಗ್ಗಳೆತ್ತಾರೆ, ಹೊಡಿತೀವಿ ಅಂತಾರೆ, ಬರ್ರೋಣ ಅಂತ ಹೇಳಿ. 1:30 ಗಂಟೆಗೆ ಒಂದು ಸಲ ಬರ್ತಾರೆ, 3 ಗಂಟೆಗೆ ಒಂದು ಸಲ ಬರ್ತಾರೆ, 4 ಗಂಟೆವರೆಗೆ ಬರ್ತಾರೆ. ಯಾಮಾರಿಸಿ ಒಂದು ಟೈಮಿಂಗ್ಸ್ ಇಲ್ಲ. ಒಂದು ಲಾಸ್ಟ್ ಟೈಮ್ ಕಾರ್ನ ಹಿಡಿದಾಗ ಚಿಕ್ಕನಾಮಂಗಲವರೆಗೆ ಸೇಜ್ ಮಾಡಿದೆ. ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬಿಟ್ಟು ಲಾಂಗ್ಗಳು ತೋರಿಸಿದ್ರು. ನಾನು ಭಯಪಟ್ಟು ಬ್ರೈನ್ವುಡ್ ಅಪಾರ್ಟ್ಮೆಂಟ್ ಒಳಗಡೆ ಬಂದ್ಬಿಟ್ಟೆ. ನಾನು 112 ಕಾಲ್ ಮಾಡಿದೆ. ಆಮೇಲೆ ಪೊಲೀಸರು ಬಂದು ಅದೆಲ್ಲ ಹುಡುಕಿದ್ರೆ ಆ ಕಾರ್ ಸಿಕ್ಕಿಲ್ಲ. ಆಮೇಲೆ 1 ತಿಂಗಳಾದ್ಮೇಲೆ ಹೋಗಿ ಹಿಡಿದ್ರು. ಸಾರ್ ಹೇಳಿದ್ರು, ನಿಮ್ಮ ಹಸುಗಳು ಅವ್ರು ಕೊಯ್ದು ಬಿಟ್ಟಿದ್ದಾರೆ, ನಾವು ಕಳ್ಳರನ್ನ ಮಾತ್ರ ಹಿಡ್ದಿದ್ದೀನಪ್ಪ, ನಿಮ್ಮ ಮನೆ ಹತ್ರ ಬಂದಿದ್ರು ಅಂತ ಸಾರ್ ಹೇಳಿದ್ರು. ಈಗ ಪುನಃ ನಾನು ಹಿಡಿದುಕೊಟ್ಟಿದ್ದೆ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಫಸ್ಟ್ ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಡೆಂಜೋ ಇದೆ, ಜೊಮೊಟೊ ಇದೆ, ಫುಡ್ ಡೆಲಿವರಿ ಇದೆ, ಎಲ್ಲ ಬಂದ್ಬಿಟ್ಟು ಬಿಗ್ ಬಾಸ್ಕೆಟ್ ಇದೆ, ಎಲ್ಲ ಬರ್ತಾರೆ. ಡ್ರೆಸ್ ಹಾಕ್ಕೊಂಡೆ ಬರ್ತಾ ಇರ್ತಾರೆ, ಗೊತ್ತಾಗಲ್ಲ. ನಾವೇನೋ ಡೆಲಿವರಿ ಕೊಡೋಕೆ ಬಂದಿದ್ದಾರಂತ ಬಂದು ನೋಡಿಕೊಂಡು ಮನೆ ಬಾಗಿಲ ಹತ್ರ ಬಂದು ನಿಂತ್ಕೊಂಡು ಬಂದ್ಬಿಟ್ಟು ಸುಮ್ಮನೆ ಕಾಲ್ ಮಾಡಿರ್ತಾರೆ. ಇದ್ರೆ ಕೇಳಿದರೆ ಏನಪ್ಪ ಅಂತ ಕೇಳಿದರೆ ಇಲ್ಲ ಡೆಲಿವರಿಗೆ ಬಂದಿದ್ಮೆ ಅಂತ ಹೇಳ್ತಾರೆ. ಅವರು ಡ್ರೆಸ್ ಹಾಕ್ಕೊಂಡು ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ತಿರ್ಗಾ ಮತ್ತೆ ಸ್ವಲ್ಪ ಯಾರಿಲ್ಲ ಅಂದರೆ ಹಸುನ ಈಚೆ ಕಟ್ಟಾಕ್ಬಿಟ್ಟು ಟೆಂಪೋ ಗಿಂಪೋ ತಗೊಬಂದು ಟಾಟಾ AC ಪ್ಲಸ್ ಇದು ಟ್ಯಾಂಟ್ರೋ ಗಾಡಿ ಇದೆ, ಯಾವುದಾದ್ರೂ ತಗೊಬಂದು ಹಾಕೊಂಡು ಹೋಗ್ತಾ ಇರ್ತಾರೆ. ಪೊಲೀಸರೆಲ್ಲ ಬಂದಿದ್ದಾರೆ, ಬಂದ್ಬಿಟ್ಟು ಟೈಮ್ ಬಂದು ನೈಟಲ್ಲಿ ಬಂದು ಅವರು ಬಂದು ಚೆಕ್ ಮಾಡಿದ್ದಾರೆ. ಮತ್ತೇನು ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಂಬರು ಇದೆ, ಬೇಕಾದರೆ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳಿದರು. ಬಟ್ ಅವ್ರಿಗೆ ಪಾಪ ಅವರು ಎಲ್ಲೆಲ್ಲ ಇರ್ತಾರಲ್ಲ, ಹೇಳೋಕ್ಕಾಗಲ್ಲ. ಇವ್ರು ನೈಟಲ್ಲಿ ಯಾವ ಟೈಮ್ ಬರ್ತಾರಂತಲೇ ಹೇಳೋಕ್ಕಾಗಲ್ಲ. ಕಸಕಾಣಿ ಸರೌಂಡಿಂಗಲ್ಲಿ ಇದೆ ಸರ್, ಶಿಗಾರಿಪಾಳ್ಯ ಸರೌಂಡಿಂಗಲ್ಲಿ ಇದೆ, ಮತ್ತು ಸಜ್ಜಾಪುರದ ಹತ್ರ ಇದೆ, ಆಮೇಲೆ ಕಳ್ಳಲ್ಲಿ ಹತ್ರ ಇದೆ, ಟಿನ್ ಫ್ಯಾಕ್ಟ್ರಿ ಹತ್ರನೂ ಮೇನ್ ರೋಡ್ಗೆ ಕಾಣಿಸ್ತಾ ಇದೆ. ಎಲ್ಲ ಮೇನ್ ರೋಡಲ್ಲೇ ಓಡಾಡ್ತಾ ಇದ್ರೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೂ ನೋಡ್ತೀವಿ, ಅಲ್ಲೇ ಕಾಣಿಸ್ತಾ ಇದೆ. ಈ ಕಸಕಾಣಿಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಗೋವುಗಳನ್ನ ಸೇವೆ ಮಾಡೋರಿಗೆ ನೀವು ಅನುಕೂಲ ಮಾಡಿಕೊಡ್ರಿ. ನಾವು ಗೋವಿಂದ ನಾವು ಮುಂದಕ್ಕೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ವಿ. 25 ಹಸು ಮೇಲೆ ಇತ್ತು ಸರ್, ಇವಾಗ ನನ್ನ ಹತ್ರ ಒಂದು 10 ಇದ್ದಾವೆ ಸರ್. ಆಮೇಲೆ ಮರಿಗಳಿದ್ದಾವೆ. ಇವಾಗ ನೀವು ವಿಡಿಯೋ ತಗೊಂಡಿದ್ದೀರಲ್ಲ, ಅದೇ ಕರುಗಳು ಅವ್ರ ತಾಯಿಗಳಿದ್ದಾವೆ. ಅವು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಸರ್. ಅವನ್ನೇ ಹಾಲು ಮಾರಿಕೊಂಡು ಅದರಲ್ಲಿ ಬರೋದನ್ನು ಹಸುಗಳಿಗೆ ಸ್ವಲ್ಪ ತಿನ್ನಿಸ್ಕೊಂಡು ನಾವು ಸ್ವಲ್ಪ ತಿನ್ಕೊಂಡು ಜೀವನ ಮಾಡ್ತೀವಿ ಸರ್. ಒಂದು 5 ವರ್ಷಕ್ಕೆ ಮುಂಚೆ ಇದಿರಲಿಲ್ಲ ಸರ್, ಏನು ಅಷ್ಟೊಂದು ಕಾಣ್ತಾ ಇರಲಿಲ್ಲ. ಬೇಕಂದರೆ ಯಾರು ಬಂದು ವ್ಯಾಪಾರ ಮಾಡಿ ನಮಗೆ ಇದು ಬೇಕು ಅದು ಬೇಕು ನಾವು ಸಾಕಂತೀವಿ ಅಂತ ತಗೊಂಡು ಹೋಗ್ತಿದ್ರು. ಈಗ ಏನು ಮಾಡ್ತಿದ್ದಾರೆ, ಮನೆ ಒಳಗಡೆ ಕಟ್ಟಾಕಿದ್ರು, ಹೊರಗಡೆ ಮನೆ ಮುಂದೆ ಕಟ್ಟಾಕಿದ್ರು, ಬಂದು ಎತ್ತಾಕೊಂಡು ಹೋಗ್ಬಿಡ್ತಾ ಇದ್ದಾರೆ, ಕಳ್ತನ ಮಾಡ್ಕೊಂಡು ಹೋಗ್ತಾವ್ರೆ. ಇಲ್ಲಿಂದ ಚಂದಾಪುರ ಕಳ್ತನ ಮಾಡ್ಕೊಂಡು ಹೋಗಿ ಅಲ್ಲಿ ಮಾರ್ತಾ ಇದ್ದಾರೆ ಸಂತೆಯಲ್ಲಿ. ನಾವು ಕಂಪ್ಲೇಂಟ್ ಕೊಟ್ಟರು ನಮ್ಮ ಹಸು ರಿಟರ್ನ್ ಬರ್ತಾ ಇಲ್ಲ. ಅವರು ಸಾಹೇಬ್ರು ಏನಂತಾರೆ, ಸಿಕ್ಕಿದ್ರೆ ನಿಮಗೆ ನಾವು ಖಂಡಿತ ತಿಳಿಸ್ತೀವಪ್ಪ, ನಾವು ಪ್ರಯತ್ನ ಪಡ್ತೀವಿ, ಮಾಡಿಕೊಡ್ತೀವಿ ಅಂತಾರೆ. ಅವ್ರಿಗೆ ಸಿಕ್ಕಬೇಕಂದ್ರೆ ಇವ್ರು ಇಟ್ಟಿದ್ರೆ ಸಿಗ್ತದೆ ಸರ್, ಹಸುಗಳು ಇಟ್ಟಿರಬೇಕಲ್ಲ. ಇವ್ರು ತಗೊಂಡೋಗಿ ಕಟ್ ಮಾಡಿ ಅದನ್ನು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡಿಬಿಡ್ತಾವ್ರಲ್ಲ, ನಮ್ಗೆ ಹಸುಗಳು ಎಲ್ಲಿ ಸಿಗ್ತದೆ? ಸಾಹೇಬ್ರು ಎಲ್ಲಿಂದ ಹಸುಗಳು ನಮಗೆ ಕೊಡಿಸ್ತಾರೆ ಪಾಪ. ನಾವು ಹಸುಗಳು ಬಿಟ್ಟರೆ ಬೇರೆ ದಾರಿ ಇಲ್ಲ. ನಮ್ಮಂಥ ಹಸುಗಳು ಇಟ್ಕೊಂಡು ಜೀವನ ಮಾಡೋರಿಗೆ ಎಲ್ಲರಿಗೂ ನ್ಯಾಯ ಮಾಡಬೇಕು ಅಂತ ಸರ್ಕಾರವ್ರನ್ನ ಕೇಳ್ಕೊಳ್ತಾ ಇದ್ದೀನಿ.